ಕನಕಪುರದ ಮಣ್ಣಿನ ಮಗನಾಗಿ ಜನಿಸಿ ರಾಜಕೀಯದ ಸವಾಲುಗಳನ್ನು ಮೆಟ್ಟಿ ನಿಂತು ಕರ್ನಾಟಕದ ರಾಜಕಾರಣದ ಅಪ್ರತಿಮ ಶಕ್ತಿಯಾಗಿ ಉದಯಿಸಿರುವ ನಾಯಕ ಡಿ.ಕೆ. ಶಿವಕುಮಾರ್. ಸಾಮಾನ್ಯ ರೈತ ಕುಟುಂಬದ ಹಿನ್ನೆಲೆಯಿಂದ ಬಂದವರು. ಪಕ್ಷದ ಸಂಘಟನೆಯಲ್ಲಿ ತಳಮಟ್ಟದಿಂದ ದುಡಿದು ಕಠಿಣ ಸವಾಲುಗಳು ಎದುರಾದಾಗಲೆಲ್ಲ ಅಚಲವಾಗಿ ನಿಂತವರು. ಇವರ ರಾಜಕೀಯ ಪಯಣ ಅದೆಷ್ಟೋ ಯುವಕರಿಗೆ ಸ್ಫೂರ್ತಿಯ ಚಿಲುಮೆ. ಅವರ ಈ ಅಪ್ರತಿಮ ಯಶಸ್ಸಿನ ಹಿಂದಿರುವ ಗುಟ್ಟು ಅವರು ದೇವರ ಮೇಲೆ ಇಟ್ಟಿರುವ ಅಚಲ ನಂಬಿಕೆ. ಕಷ್ಟ ಕಾಲದಲ್ಲಿ ಧೃತಿಗೆಡದೆ ಗೂಢಾರ್ಥದ ದೈವಿಕ ಸಂಕಲ್ಪಗಳೊಂದಿಗೆ ದೇವಾಲಯಗಳ ಸನ್ನಿಧಿಯಲ್ಲಿ ಶಕ್ತಿಯನ್ನು ಕಂಡುಕೊಳ್ಳುವವರು ಇವರು. ಇವರ ಪಾಲಿಗೆ ಅಧಿಕಾರಕ್ಕಿಂತ ದೇವರಿಗೆ ಸಲ್ಲಿಸುವ ಭಕ್ತಿಯೇ ಮುಖ್ಯ. ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಕೈಗೊಳ್ಳುವ ಮುನ್ನ ದೇವರ ಮೊರೆ ಹೋಗುವ ಇವರ ಧಾರ್ಮಿಕ ಬದ್ಧತೆ ಇವರ ವ್ಯಕ್ತಿತ್ವಕ್ಕೆ ಒಂದು ವಿಶೇಷ ದೈವಿಕ ಕಳೆಯನ್ನು ನೀಡಿದೆ. ನಾಳೆ ಅಂದರೆ ಜೂನ್ 3ರಂದು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗಲಿದೆ. ಜನರ ಅಪಾರ ಪ್ರೀತಿ ಮತ್ತು ಅವರ ನಾಯಕತ್ವದ ಶಕ್ತಿಯ ಮೇಲೆ ವಿಶ್ವಾಸವಿಟ್ಟು ರಾಜ್ಯದ ಚುಕ್ಕಾಣಿಯನ್ನು ಹಿಡಿಯಲು ಡಿ.ಕೆ. ಶಿವಕುಮಾರ್ ಸಜ್ಜಾಗಿದ್ದಾರೆ. ಕನಕಪುರದ ಸಿಂಹದ ಈ ದೈವಿಕ ಸಂಕಲ್ಪ ಕರ್ನಾಟಕದ ಭವಿಷ್ಯಕ್ಕೆ ಬೆಳಕಾಗಲಿ ಎಂದು ಹಾರೈಸೋಣ.